ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಾಜಿ ಶಾಸಕರ ಪುತ್ರನ ಭೀಕರ ಹತ್ಯೆ ನಡೆದಿದೆ. ಕಾರ್ನಲ್ಲಿ ಶವವನ್ನ ಸುಟ್ಟು ಹಾಕಿ ನಂತರ ಎಸ್ಕೇಪ್ ಆಗಿದ್ದಾರೆ ಕಿಡಿಗೇಡಿಗಳು. ಯಾವ ಕಾರಣಕ್ಕೆ ಈ ಕೊಲೆ ನಡೆದಿದೆ ಅನ್ನೋದರ ಬಗ್ಗೆ ತನಿಖೆ ಆರಂಭವಾಗಿದೆ. ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಪುತ್ರನ ಹತ್ಯೆ ಅಂತ ಈಗ ಪೊಲೀಸರು ಖಾತ್ರಿಪಡಿಸಿದ್ದಾರೆ. ಕಾರ್ನಲ್ಲಿ ಹತ್ಯೆ ಮಾಡಿ ಸುಟ್ಟು ಹಾಕಿದ್ದಾರೆ ದುಷ್ಕರ್ಮಿಗಳು. ರಾಜು ಬೋಳಹಟ್ಟಿ ಬೈಲಹೊಂಗಲ ಮಾಜಿ ಶಾಸಕರ ಪುತ್ರ ಇತ್ತ. ಧಾರವಾಡದ ರಾಮಾಪುರ ರೈಲ್ವೆ ಹಳಿ ಬಳಿ ಶವ ಪತ್ತೆಯಾಗಿದೆ. ಬೇರೆ ಕಡೆ ಕೊಲೆ ಮಾಡಿ ಶವವನ್ನು ತಂದು ಇಲ್ಲಿ ಸುಟ್ಟು ಹಾಕಿರಬಹುದಾದಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸದ್ಯ ಸುಟ್ಟು ಕರಕಲಾಗಿರ್ತಕ್ಕಂತಹ ಮೃತದೇಹ ಯಾರದ್ದು ಅನ್ನೋದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಆದರೆ ಈ ಕಾರ್ ಏನಿದೆ ರಾಜು ಬೋಳಶೆಟ್ಟಿ ಅವರ ಕಾರು ಅಂತ ಗೊತ್ತಾಗಿದೆ. ಈತ ರಾಜಕೀಯವಾಗಿ ಏನು ಸಕ್ರಿಯವಾಗಿರುವಂತಹ ವ್ಯಕ್ತಿ ಅಲ್ಲ, ರೈತ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಆದರೆ ಯಾವ ಕಾರಣಕ್ಕಾಗಿ ಈ ಕೊಲೆ ಆಗಿರಬಹುದು, ಯಾರು ಮಾಡಿರಬಹುದು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅಂತಂದರೆ ನಿನ್ನೆ ಸಾಯಂಕಾಲ 7-7:30 ಸುಮಾರು ಅವ್ರು ಊರಿಂದ ಹೊರಗೆ ಬಂದಿದ್ದು ಅಷ್ಟೇ ಗೊತ್ತು. ಆಮೇಲೆ ಇದೆಲ್ಲ ಏನಾಗೈತಿ ಅಥವಾ ಗಾಡಿಯಲ್ಲಿರೋದು ಶವವಾಗಿ ಏನು ಸಿಕ್ಕಿದೈತಲ್ರಿ, ಅದು ಅವರನೋ ಇನ್ನೋ ಅಥವಾ ಯಾರು ಒಂದು ಏನು ಕನ್ಫರ್ಮ್ ಆಗಿಲ್ಲ. ಅದು ಸಂಪೂರ್ಣವಾಗಿ ಸುಟ್ಟು ಎಲ್ಲ ಇದಾಗೈತೆ ರೀ. ಮತ್ತು ಅಲ್ಲಿ ಯಾರಿಗೂ ಹೋಗೋಕೆ ಅವಕಾಶ ಇಲ್ಲ ಈಗ. ಆದರೆ ಗಾಡಿ ಮಾತ್ರ ಅವ್ರಿಗೆ ಸೇರಿದ್ದೆ ಅಂತಂದ್ರೆ ರಾಜು ಬೋಳಶೆಟ್ಟಿ ಅವ್ರಿಗೆ ಸೇರಿದ್ದೆ ಅಂತೇಳಿ ಕನ್ಫರ್ಮ್ ಆಗೈತಿ. ಇನ್ನು ಅದನ್ನೆಲ್ಲ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗಲಿ ಅವರೆಲ್ಲ ಆಗಲಿ ಅದರ ಬಗ್ಗೆ ತನಿಖೆ ನಡೆಸಿ ಅದು ಅವ್ರಿಗೆ ಸೇರಿದ ಬಾಡಿನೋ ಅಥವಾ ಮತ್ತೆ ಯಾರಾದರೂ ಅದರಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ಬೇರೆದು ಏನಾದರೂ ಇಟ್ಟು ಮಾಡಿದಾರೋ ಅದೆಲ್ಲ ಇನ್ನು ತನಿಖೆ ಆದಮೇಲೆ ಎಲ್ಲ ಗೊತ್ತಾಗಬೇಕು. ಅಲ್ಲಿ ಮಟ್ಟನೂ ಅವ್ರದ್ದಂತೆ ನಿಖರವಾಗಿ ಹೇಳಕ್ಕೂ ಏನೂ ಇದಿಲ್ಲ ರೀ. ಅವ್ರು ಬೈಲಹೊಂಗಲ ತಾಲೂಕು ಕುಡಿಕೇರಿ ಅಂತ ಊರವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ರಾಜು ಅವರ ಕಾರ್ಯ ಆಗಿರೋದ್ರಿಂದ ಅವರದೇ ಮೃತದೇಹ ಇರಬಹುದು ಅನ್ನುವಂತಹ ಶಂಕೆ ಇದೆ. ಆದರೆ ರಾಜು ಬೋಳಶೆಟ್ಟಿ ಯಾವಾಗಿಂದ ನಾಪತ್ತೆಯಾಗಿದ್ದಾರೆ, ಆ ಬಗ್ಗೆ ಏನಾದರೂ ದೂರುಗಳಾಗಿದೆಯಾ, ಏನು ಅನುಮಾನಗಳಿದೆ ಇಲ್ಲಿ? ನಿಜ ದಿವ್ಯ ಜ್ಯೋತಿ, ನಿನ್ನೆ ರಾತ್ರಿ 2 ಗಂಟೆಗೆ ರಾಜು ಬೋಳಶೆಟ್ಟಿ ಅವರು ಮನೆಯಿಂದ ಏನಂತಿದ್ರೆ ಮಿಸ್ ಆಗಿರ್ತಾರೆ. ರಾತ್ರಿ 2 ಗಂಟೆ ನಂತರ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಅಷ್ಟರಲ್ಲಿ ಕುಟುಂಬಸ್ಥರು ಎಲ್ಲರೂ ಅವರಿಗೆ ಏನಂತಿದ್ರೆ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಸಿಗಲ್ಲ ರಾಜು ಅವರು. ಆದ್ರೆ ಬೆಳಿಗ್ಗೆ ಪೊಲೀಸರಿಗೆ ಏನಂತಿದ್ರೆ ಮಾಹಿತಿ ಸಿಗುತ್ತೆ, ಇಲ್ಲಿ ಕಾರ್ನಲ್ಲಿ ಒಂದು ಶವ ಸುಟ್ಟಿದ್ದಾರೆ ಅನ್ನುವಂಥದ್ದು. ಪೊಲೀಸರು ಬಂದು ಮಾಹಿತಿ ತೆಗೆದ ಮೇಲೆ ಅದರಲ್ಲಿರುವಂತ ಒಂದು ಏನಂತಿದ್ರೆ ಶವವನ್ನ ಸುಟ್ಟು ಹಾಕಿರುವಂತದ್ದು, ಪೆಟ್ರೋಲ್ ಹಾಕಿ ಕಾರಿನಲ್ಲಿ ಸುಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ. ಹೀಗಾಗಿ ಆ ಕಾರಿನ ನಂಬರ್ ಪ್ಲೇಟ್ ಮೇಲೆ ಆ ಮಾಹಿತಿಯನ್ನ ತೆಗೆದು ಅವರ ಕುಟುಂಬಸ್ಥರಿಗೆ ಏನಂತಿದ್ರೆ ರಾಜು ಬೋಳಶೆಟ್ಟಿ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಆದ್ರೆ ಒಳಗಡೆ ಇರುವಂತ ಶವ ರಾಜು ಬೋಳಶೆಟ್ಟಿ ಅವ್ರದ್ದೇ ಅನ್ನುವಂಥದ್ದು ಖಚಿತ ಏನಂತಿದ್ರೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಪೊಲೀಸರು. ಶಂಕೆ ವ್ಯಕ್ತ ಮಾಡ್ತಾ ನಮಗೆ ರಾಜುನೇ ಇರ್ಬೋದು ಅನ್ನುವಂತ ಶಂಕೆ ಏನಂತಿದ್ರೆ ವ್ಯಕ್ತವಾಗ್ತಾ ಇರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.